ಮೊದಲನೇದಾಗಿ ನಮ್ಮ ಸೊಲ್ದನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಜನಗಳಿಗೆ ಎಲ್ಲ ಜನತೆಗೆ ನಮಸ್ಕಾರ ಹೇಳುತ್ತಾ, ಇವತ್ತು ಅವಿಶ್ವಾಸ ಅನ್ನೋದು ಮಂಡನೆ ಮಾಡಿದರು. ಅದನ್ನು ಆ ಮಂಡನೆಯಲ್ಲಿ 16 ಜನ ಸದಸ್ಯರಿದ್ದು, ಆ ಸದಸ್ಯರಲ್ಲಿ 11 ಜನ ಅವರು ಅವಿಶ್ವಾಸಕ್ಕೆ ಸೈನ್ ಹಾಕಿದರು. ಇವತ್ತು ಅವಿಶ್ವಾಸ ಆಗದೆ ಕಾರಣ 9 ಜನ ಅವರು ಸದಸ್ಯರು ಉಳ್ಕೊಂಡ್ರು. ಮತ್ತು ನಾನು ಅಧ್ಯಕ್ಷನಾಗಿ ಪುನರ್ ಆಯ್ಕೆ ಆಗಿದ್ದೀನಿ. ಎಲ್ಲ ನನ್ನ ಸದಸ್ಯರಿಗೂ, ಎಲ್ಲ ನನ್ನ ಬಂಧು ಮಿತ್ರರಿಗೂ, ಹಾಗೆ ಮಧ್ಯಮದವ್ರಿಗೂ, ಹಾಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಮುಂದೆ ನಾನು ಒಳ್ಳೆ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡ್ತಾ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ಪಂಚಾಯತಿಗೆ ಮಾಡಬೇಕಂತ ನನ್ನ ಆಸೆ ಇದೆ. ಅವರು ದುರುದ್ದೇಶದಿಂದ ಬೇರೆಯವರಾಗಬೇಕು ಅನ್ನೋ ಲೆಕ್ಕಾಚಾರದಕ್ಕೆ ಅದು ತಂದಿದ್ದರು. ಅದು ಆಗಲಿಲ್ಲ. ನಾನು ಒಳ್ಳೆಯ ಒಬ್ಬ ಸದಸ್ಯನ ಉಳಿಸ್ಕೊಳ್ಳೋಕ್ಕೆ ನಮ್ಮ ಸದಸ್ಯರು ಎಲ್ಲನೂ ಕೈ ಜೋಡಿಸಿ ನಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆ ಹೇಳುತ್ತಾ, ಎಲ್ಲ 16 ಜನ ಮೆಂಬರ್ಗೂ ಅಭಿನಂದನೆ ಹೇಳುತ್ತಾ, ನಾನು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ. ಎಲ್ಲ ನನ್ನ ಸದಸ್ಯರು ಏನಂತಾರೆ ಅದನ್ನೇ ಬೆಂಬಲದಿಂದ ನಾನು ಮತ್ತೆ ಅಧ್ಯಕ್ಷನಾಗಿದ್ದೀನಿ. ಯಾವುದೇ ತೊಂದರೆ ಇಲ್ದಂಗೆ ನಮ್ಮ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ. ಸೊಲ್ದನಹಳ್ಳಿ ಗ್ರಾಮ ಹಿಂದೆ ಗಂಗನಮೈನವರು ಅಂತ ಇದ್ರು. ಈ ಅದನ್ನು ತಂದು ಇಲ್ಲಿ ಪಂಚಾಯತಿ ಬಿಟ್ಟರು. ಮಲ್ದರಮಾವಣಿಗಾಗಿತ್ತು ಹಿಂದುಳಿದ ಪಂಚಾಯತಿ ಅಂತ. ಅದರೊಳಗೆ ನಮ್ಮ ಸಂತೋಷ್ ನಾಯ್ಕ್ ಅಂತ ಒಬ್ಬ ಯುವಕ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಇವತ್ತೇನು ಅವ್ಯವಹಾರಾತಿತ್ತೋ ಅದನ್ನೆಲ್ಲ ಕಡಿವಾಣ ಹಾಕಿ ಇವತ್ತು ಎಲ್ಲರೂ ಮಾದರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾನೆ. ಅದನ್ನು ಸಹಿಸಲಾರದೆ ಇವತ್ತು ಅನ್ಯ ಕೈಗಳು ಅಂತ ಹೇಳ್ಬೋದು, ಅದು ಹೇಳೋಕ್ಕಲ್ಲ. ಅದನ್ನು ಇವತ್ತು ಆ ಸಂತೋಷ್ ನಾಯ್ಕ್ ಅನ್ನೋ ಒಬ್ಬ ಹುಡುಗನ್ನ ಕೆಳಗಿಳಿಸಿ ಇಲ್ಲಿ ಅವ್ಯವಹಾರಗಳನ್ನ ಮುಚ್ಚಾಕಿ ಏನು ಮಾಡಬೇಕು ಅಂತ ಹೊರಟರು. ಅದಕ್ಕೆ ಹಣಬಲ ಜನಬಲ ಎರಡೂ ಬಂತಿಲ್ಲಿ, ಪ್ಲಸ್ ಯಾವುದೂ ಇಲ್ಲಿ ಇದಾಗಲ್ಲ. ಒಂದು ಆತ್ಮವಿಶ್ವಾಸ ಅನ್ನೋದೊಂದು ಗಳಿಸಿದ್ದಾನೆ ನಮ್ಮ ಸಂತೋಷ್ ನಾಯ್ಕ್ ಅಂತ. ಅದು ಕೇಳೋಕ್ಕೆ ನಾನು ಬಯಸ್ತೀನಿ. ನಮ್ಮ ಪಂಚಾಯತಿಲಿ ಏನೇ ಕಾರ್ಯಕ್ರಮ ಇರಲಿ, ಆ ಯಪ್ಪ ಬಂದು ಅರ್ಧ ರಾತ್ರಿ ಒಳಗೆ ಒಂದು ನೀರಿಂದಿರಲಿ, ಒಂದು ಬೋರಿಂದಿರಲಿ, ಒಂದು ಲೈಟಿಂದಿರಲಿ ಸಿನ್ಸಿಯರಾಗಿ ಕೆಲಸ ಮಾಡ್ತಾನೆ. ಅದಕ್ಕೆ ಅಪ್ಸೆಟ್ ಮಾಡ್ತೀವಿ ಸರ್ ನಾವು.